ಈ 2 ಟೈಮ್ಸ್ ಬಂದಿರೋ 2 ಸತಿ ಆಪರೇಷನ್ ಆಗಿದೆ ಅವ್ರಿಗೆ. ಗೊತ್ತಿಲ್ದಂಗೆ ಏನು ಮಾಡಿ ಎಲ್ಲ ಗೊತ್ತಿರೋ ಥರನೇ ಹೇಳಿದ್ರು. ಅಂದರೆ ಟ್ರೀಟ್ಮೆಂಟ್ ಏನಿಲ್ಲ, ನಾರ್ಮಲ್ ಆಗಿ ತೋರಿಸಿದ್ದು. ಅದಾದ್ಮೇಲೆ ಅವರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ ಅನ್ಸಲ್ಲಿ ನಾವು ಅದು ಕೀಮೋಥೆರಪಿ ಮತ್ತೆ ರೇಡಿಯೇಷನ್ ಎಲ್ಲ ನಮ್ಗೆ ಬೇಡ ಅನಿಸ್ತು. ಅದಕ್ಕೆ ನೋಡೋಣ ಒಂದ್ಸಲ ಟ್ರೈ ಮಾಡೋಣ ಅಂತ ಬಂದು ತೊಗೊಂಡು ಹೋಗಿದ್ದೀವಿ. ಇದರಿಂದ ಟೈಮ್ ಬಂದಿದ್ದೀವಿ. ಮಾಡ್ತಿದ್ರು, ಸ್ಮೋಕ್ ಮಾಡ್ತಿದ್ರು ಅಷ್ಟೇ, ಡ್ರಿಂಕ್ಸ್ ಏನಿಲ್ಲ. ಅಂದರೆ ಸ್ವಲ್ಪ ವೀಕ್ ಆಗಿದ್ರು, ಸ್ವಲ್ಪ ಕೆಮ್ಮು ಜಾಸ್ತಿ ಇತ್ತು ಅವ್ರಿಗೆ, ಸ್ವಲ್ಪ ವೀಕ್ನೆಸ್ ಆಗಿದ್ರು. ಇಲ್ಲಿ ಸ್ವಲ್ಪ ಇವಾಗ ಟ್ಯಾಬ್ಲೆಟ್ ಓದಿಸೋದು ತೊಗೊಂಡು ಹೋಗಿದ್ದು ಒಂದು 20% ಓಕೆ ಅನ್ಸುತ್ತೆ. ಅವ್ರು ಸ್ವಲ್ಪ ಹೊರಗೆ ಚೆನ್ನಾಗಿ ಆಗಿದ್ದಾರೆ, ಫೀಲ್ ಇದೆ. ಸ್ವಲ್ಪ ಕೆಮ್ಮು ಕಮ್ಮಿ ಆಯಿತು, ಸುಸ್ತು ಕಮ್ಮಿ ಆಯಿತು, ಸ್ವಲ್ಪ ಎನರ್ಜಿ ಆಗಿದ್ದಾರೆ ಅಂತ ಅನಿಸುತ್ತೆ. ಇವಾಗ ಟ್ಯಾಬ್ಲೆಟ್ ಕಮ್ಮಿ ಮಾಡಿದ್ರೆ ತಿರ್ಗಾ ಕೆಮ್ಮು ಸ್ಟಾರ್ಟ್ ಆಗಿದೆ, ಅದಕ್ಕೆ ತೊಗೊಳೋಣ ಅಂತ. ಇಲ್ಲಿ ಡಾಕ್ಟ್ರು ಅದೇ ಈ ಸತಿ ತೊಗೊಂಡು ಒಂದು 6 months ಗಂಟೆ ತೊಗೊಳ್ಳಿ, ಆಮೇಲೆ ಇಲ್ಲ ಒಂದು ಇದು ಮಾಡಿಸೋಣ, ಪೆಟ್ ಸ್ಕ್ಯಾನ್ ಎಲ್ಲ ಮಾಡಿಸಿ ಬ್ಲಡ್ ಟೆಸ್ಟ್ ಎಲ್ಲ ನೆಕ್ಸ್ಟ್ ಮಾರ್ಚ್ಗೆ ಬಂದು ಅಂತ ಹೇಳಿದ್ದಾರೆ. ಅದಾದಮೇಲೆ ನೋಡೋಣ, ಇನ್ನೊಂದು ಚೇಂಜಸ್ ಮಾಡೋಣ ಅಂತ ಹೇಳಿದ್ದಾರೆ. ಈ ಥರ ಯಾರಿಗೂ ಆಗಿಲ್ಲ. ಮಾಮೂಲಿ ನಮ್ಮ ತಂದೆಗೆ ಫಸ್ಟ್ ಈ ಥರ ಆಗಿರೋ ಜಾಸ್ತಿ. 2 ಟೈಮ್ಸ್ ಬಂದಿರೋ 2 ಸತಿ ಆಪರೇಷನ್ ಆಗಿದೆ ಅವ್ರಿಗೆ. ಗೊತ್ತಿಲ್ದಂಗೆ ಏನು ಮಾಡಿ ಎಲ್ಲ ಗೊತ್ತಿರೋ ಥರನೇ ಹೇಳಿದ್ರು. ಅವ್ರು ಕೇಳಿದಾಗ ನಾನು ಹೆಂಗಿದೆ ಅಂತ ಕೇಳಿದಾಗ ಅವ್ರು ನೋಡಿದಾಗ ತುಂಬ ಡಿಫ್ರೆನ್ಸ್ ಆಗಿ ಕಾಣ್ತಿದ್ದಾರೆ. ಸ್ವಲ್ಪ ಹೀಟ್ ಆಗುತ್ತೆ, ಅವ್ರಿಗೆ ಹೀಟ್ ಜನ್ರೇಷನ್ ಜಾಸ್ತಿ ಆಗುತ್ತೆ. ಸ್ವಲ್ಪ ತಂಪಾಗಿ ತಿನ್ನೋ ಐಟಮ್ ಸ್ವಲ್ಪ ಡಿಫ್ರೆನ್ಸ್ ಆಗಿ ಮಾಡಬೇಕು, ಪ್ರತಿ ಥರ ಇರಬೇಕು. ಜಾಸ್ತಿ ಹೀಟ್ ಪದಾರ್ಥ ತಿನ್ನೋಕೆ ಹೋಗ್ಬಾರ್ದು ಅಂತ ನನ್ನ ಅನಿಸಿಕೆ. ಅವ್ರು ನೋಡಿದಾಗ ಸುಸ್ತಾಗಿ ಹೀಟಾಗಿ ಕಣ್ಣು ಕಲ್ಲು ಉರಿ ಥರ ಆಗಿದೆ ಅವ್ರಿಗೆ.